ಸ್ಪೀಕಿಂಗ್ ಅಬೌಟ್ ಮೂವೀಸ್, ಚಿಲ್ಲಿ ಚಿಕನ್ ಅನ್ನೋ ಒಂದು ಮೂವಿ ರಿಲೀಸ್ ಆಗಿತ್ತು, ಐ ಥಿಂಕ್ 2024 ಅದರಲ್ಲಿ ಒಂದು ಟ್ರ್ಯಾಕ್ ಇದೆ ಬೀದಿ ನಾಯಿ ಅಂತ. ಸೊ ಎಸ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕುತೂಹಲ. ಫಸ್ಟ್ ಆಫ್ ಆಲ್ ನೇಮ್ ಕೇಳಿದ್ರೆ ಚೂರು ಒಂಥರ ವಿಚಿತ್ರವಾಗಿ ಆ್ಯಂಡ್ ಔಟ್ ಆಫ್ ದ ಬಾಕ್ಸ್ ಇದೆ. ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ಬೀದಿ ನಾಯಿ ಟ್ರ್ಯಾಕ್? ಬೀದಿ ನಾಯಿ ಟ್ರ್ಯಾಕ್ ಬಂದು ಕಂಪ್ಲೀಟಾಗಿ ಹೇಳೋಕೆ ಹೋದರೆ ಚಿಲ್ಲಿ ಚಿಕನ್ನಿಂದನೇ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಸಿದ್ಧಾಂತ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ. ಸೊ ಅವ್ರು ಬಂದು ಥಿಯೇಟ್ರ್ ಆರ್ಟಿಸ್ಟು ಪ್ಲಸ್ ಡೈರೆಕ್ಟ್ರು ಕೂಡ ಅದಕ್ಕೆ. ಅವ್ರು ಇದಕ್ಕೆ ತೊಗೊಂಡಾಗ ಮುಂಚೆ ನಮಗೆ ಪರಿಚಯ ಇದ್ದರು. ಒಂದು ವೆಬ್ ಸೀರೀಸಲ್ಲಿ ವರ್ಕ್ ಮಾಡಿದ್ದೆ ನಾನು. ಸೊ ಆ ವೆಬ್ ಸೀರೀಸಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ಸೈಫರ್ ಸೀಕ್ವೆನ್ಸ್ ಬರುತ್ತೆ. ಅದರಲ್ಲೆಲ್ಲ ರ್ಯಾಪರ್ಸು ಬಂದ್ಬಿಟ್ಟು ಅವ್ರವ್ರ ವರ್ಸೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಹೇಗಿತ್ತು ಅಂತಂದರೆ, ಒಂದು ಊರಲ್ಲಿ ಕರೆಂಟ್ ಹೋಗಿರುತ್ತೆ. ಆ ಕರೆಂಟು ಹೋಗಿರೋದನ್ನು ಆ ಊರಲ್ಲಿ ಕರೆಂಟ್ ಇರಲ್ಲ. ಆ ಕರೆಂಟ್ ಇರಲ್ಲ, ಊರಿಗೆ ಒಬ್ಬ ಹುಡುಗ ಹೋಗಿ ಕರೆಂಟ್ ತರಿಸ್ತಾನೆ, ರಿಪೇರಿ ಮಾಡೋರನ್ನೆಲ್ಲ ಕರೆಸಿ ಅಲ್ಲಿ ಕರೆಂಟ್ ಹಾಕ್ಸ್ತಾನೆ. ಸೊ ಆ ಸೀಕ್ವೆನ್ಸ್ನ ಒಬ್ಬೊಬ್ಬರು ರ್ಯಾಪಲ್ಲಿ ಹೇಳಬೇಕು. ಸೊ ಆ ಥರ ಡಿಸೈನ್ ಆಗಿರೋದ್ರಲ್ಲಿ ನಾನು ಬಂದು ಅದೇ ಕರೆಂಟ್ ರಿಪೇರಿ ಮಾಡೋನು ನಾನೇ ಆ ಕ್ಯಾರೆಕ್ಟ್ರಲ್ಲಿ. ಸೊ ಇದನ್ನು ನಾವು ಒಂದು 2 days ಶೂಟ್ ಮಾಡಿದ್ವಿ. ಅಲ್ಲಿ ನನಗೆ ಅವ್ರ ಪರಿಚಯ ಆಗಿತ್ತು. ಆಮೇಲೆ ಚೆನ್ನಾಗಿ ಮಾಡ್ತೀಯಾ ಹಾಗೆ ಹೇಗೆ ಅಂತೆಲ್ಲ ಮಾತಾಡಿ, ಏನಾದರೂ ಇದ್ದಾಗ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದರು. ನಾನು ಹಾಗೆ ಫಾಲೋಅಪ್ ಮಾಡ್ತಾಯಿದ್ದೆ. ಏನು ಅಷ್ಟೊಂದು ಅವಕಾಶ ಸಿಕ್ಕೂ ಇರಲಿಲ್ಲ, ಏನಿಲ್ಲ, ಗ್ಯಾಪ್ ಆಗಿಬಿಟ್ಟಿತ್ತು. ದೆನ್ ಯಾವಾಗ ಇದು ಚಿಲ್ಲಿ ಚಿಕನ್ ಮೂವಿ ಬಂತು, ಅವಾಗ ಅವ್ರು ನನಗೆ ಫೋನ್ ಹಾಕಿ ಹಿಂಗಿದೆ ಬಾ ಅಂತ ಕರ್ಸ್ಕೊಂಬಿಟ್ಟು ದೆನ್ ಆಮೇಲೆ ಅವರು ಇದ್ರಲ್ಲಿ ತುಂಬ ಡಿಫ್ರೆಂಟಾಗಿ ಎಕ್ಸ್ಪೆರಿಮೆಂಟಲ್ ನಾನು ಮಾಡ್ತಾಯಿದ್ದೀನಿ, ಇದನ್ನು ಮಾಡ್ತೀವೋ ಇಲ್ಲೋ ನನಗೆ ಗೊತ್ತಿಲ್ಲ, ವಿಲ್ ಸಿ ಹೌ ಇಟ್ ಗೋಸ್ ಅಂತ ಹೇಳಿ ಕುತ್ಕೊಂಡು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವ್ರೇನು ಮಾಡಿದ್ರು, ಬೀದಿ ನಾಯಿ ಅನ್ನೋ ಟ್ರ್ಯಾಕು. ನಾನು ಬೀದಿ ನಾಯಿ ಹೆಂಗೆ, ಸೊ ಈ ಥರ ಬೀದಿ ನಾಯಿ, ಆ ಥರ ಬೀದಿ ನಾಯಿ, ಈ ಥರ ಎಲ್ಲ ಏನಾದರೂ ಒಂದು ಹೇಳೋದಿರುತ್ತಾ ಏನೋ? ಇಲ್ಲ ಹಂಗಲ್ಲ, ಇದೊಂದು ಸ್ಟೋರಿ ಲೈನ್ ಹೋಗುತ್ತೆ. ಒಂದು ಬೀದಿ ನಾಯಿ, ಒಂದು ತೋಳ, ಇದೆರಡರ ಮಧ್ಯೆ ನಡೆಯೋ ಕತೆ ಏನು ಅಂತಂದರೆ, ಬೀದಿ ನಾಯಿಗೆ ಒಂದು ಇರೋಕ್ಕೆ ಶೆಲ್ಟರ್ ಇರಲ್ಲ. ಅದು ಹಿಂಗೆ ಜಾಗ ಹುಡ್ಕೊಂಡು ಎಲ್ಲಾದರೂ ಇರೋಣ ಅಂತ ಅಂದ್ಬಿಟ್ಟು, ಅದು ಬೇರೆ ಹೊಟ್ಟೆ ಹಸ್ತಿರುತ್ತೆ, ಏನೂ ಇರಲ್ಲ, ಊಟ ಹೋಗ್ತಾ ಇರುತ್ತೆ. ಅಲ್ಲೊಂದು ಕಡೆ ತೋಳ ಇರೋ ಜಾಗ ಇರುತ್ತೆ. ಆ ತೋಳ ಇರೋ ಜಾಗಕ್ಕೆ ಇದು ಹೋಗುತ್ತೆ. ತೋಳ ಅದನ್ನು ನೋಡ್ಬಿಟ್ಟು, ಬರಬೇಡ ನೀನು ಬಂದೆ ನೀನು ಸಾಯಿಸ್ಬಿಡ್ತೀನಿ, ತಿಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟೆಲ್ಲ ಇದು ಹೇಳ್ತಾರೆ, ನನ್ನ ಜಾಗ ಅಂತ ಅಂದ್ಬಿಟ್ಟು. ಸೊ ಆ ನಾಯಿ ಏನು ಮಾಡುತ್ತೆ, ಅದು ತುಂಬ ಮುಗ್ಧ, ಅದಕ್ಕೇನಂದರೆ ಏನೂ ಗೊತ್ತಿಲ್ಲ, ಇನ್ನೇನು ನಾನು ಸತ್ರು ಪರವಾಗಿಲ್ಲ, ನಾನು ಇಲ್ಲೇ ಹೆಂಗೋ ಇದ್ಬಿಡ್ತೀನಿ ಅನ್ನೋ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅದು. ಸೊ ಅದೇನು ಮಾಡುತ್ತೆ, ಏನಾದರೂ ಮಾಡ್ಕೊಂಡು ನಾನು ಇಲ್ಲೇ ಬಂದು ಹೆಂಗೋ ಮಲ್ಕೊತೀನಿ ಅಂದಾಗ ಇದು ಫುಲ್ಲು ಕೋಪ ಬಂದ್ಬಿಟ್ಟು ಏನು ಮಾಡುತ್ತೆ, ಅದನ್ನು ತಿಂದುಬಿಡುತ್ತೆ, ನಾಯಿನ ತಿಂದುಬಿಡುತ್ತೆ. ನಾಯಿದು ಮುಗ್ಧತೆ ಅದನ್ನು ಅದು ಅರ್ಥ ಮಾಡ್ಕೊಳ್ದೆ ಅದನ್ನು ಫುಲ್ ತಿಂದಾಕಾದ್ಮೇಲೆ ಒಳಗಡೆಯಿಂದ ಆ ವುಲ್ಫ್ದು ವಾಯ್ಸ್ ಚೇಂಜ್ ಆಗಿ ಡಾಗ್ ವಾಯ್ಸ್ ಬಂದ್ಬಿಡುತ್ತೆ. ಸೊ ಇದು ಎಕ್ಸ್ಪೆರಿಮೆಂಟಲ್ ಸ್ಟೋರಿ. ಇದನ್ನು ನೀನು ರ್ಯಾಪಲ್ಲಿ ತೊಗೊಂಡು ಹೋಗಬೇಕು, ಸಿಂಗಿಂಗ್ ಇದರಲ್ಲೂ ಅಡ್ಜಸ್ಟ್ ಮಾಡಬೇಕು, ನೋಡಿ ಹೆಂಗೆ ಮಾಡ್ತೀಯಾ ಅಂತಂದಾಗ ಸರಿ ಒಂದು ಕೆಲಸ ಮಾಡೋಣ, ಕಂಪ್ಲೀಟಾಗಿ ಇದನ್ನು ಸಿಂಗಿಂಗ್ ಥರನೇ ತೊಗೊಂಡೋಗ್ಬಿಡೋಣ, ರ್ಯಾಪ್ ಏನಿದ್ರಲ್ಲಿ ಆ್ಯಡ್ ಮಾಡೋದು ಬೇಡ. ಸೊ ನಾನು ಆ್ಯಸ್ ಎ ಲಿರಿಸಿಸ್ಟ್ ಒಪ್ಕೊಂಡು ನಾನು ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಈ ಫಿಲಮ್ ಕತೆ ಹೇಗೆ ಹೋಗುತ್ತೆ ಅಂತಂದರೆ, ಒಬ್ಬ ಆಚೆ ಊರೋನು ಅಂತ ಅಂದ್ಕೊಂಡಿರ್ತಾರೆ, ಬಟ್ ನಮ್ಮೂರವರೇ ಇರ್ತಾರೆ. ಅಸಾಮೀಸು ಇವರೆಲ್ಲ ನಮ್ಮೂರೇನೆ, ಎಲ್ಲ ಇಂಡಿಯನ್ಸ್, ನಾವೆಲ್ಲ ಇಂಡಿಯನ್ಸ್ ಎಲ್ಲ ಜೊತೆಗೆ ಇರ್ತೀವಿ. ಬಟ್ ಇಲ್ಲಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಕ್ಯಾಟಗರೈಸ್ ಮಾಡಿಬಿಡ್ತಾರೆ, ಚಿಂಗಿ ನೀನು, ನೇಪಾಳಿ ನೀನು ಅಂತೆಲ್ಲ ಹೇಳ್ಬಿಟ್ಟು ತುಂಬ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ, ಅದು ನಡೆದಿದೆ. ಸೊ ಆ ಕತೆ ವಿಚಾರದಲ್ಲಿ ಇವಾಗ ನಾಯಿ ಮತ್ತು ತೋಳ ಬಂದ್ಬಿಟ್ಟು ಈ ಊರಲ್ಲಿ ತುಂಬ ರಾಂಗಾಗಿ ಅರ್ಥ ಮಾಡ್ಕೊಂಡಿರೋರು ತೋಳ. ಸೊ ಇದು ಅಸಾಮೀಸು ಇವರೆಲ್ಲ ಬಂದಿರೋದು, ಇದು ನಾಯಿ ಅಂತಂದರೆ ಇವಾಗ ಅದನ್ನು ಕೀಳನ್ನಂಗಲ್ಲ, ಆ ಮುಗ್ಧತೆ ನೋಡಿ. ಸೊ ಆ ಪಾಯಿಂಟಲ್ಲಿ ಈ ಫಿಲಮ್ ನಡೆದಿರೋದು. ಸೊ ಅದಕ್ಕೆ ಈ ಸೀಕ್ವೆನ್ಸ್ ಬೇಕು ಅಂತ ಹೇಳಿ ಆ್ಯಡ್ ಮಾಡಿಸಿದ್ದು. ಸೊ ಸರಿ ಅಂತೆಲ್ಲ ಬರೆದು ಅದಕ್ಕೆ ಆ ನಾಯಿದು ಇದು ಏನಂತಾರೆ, ಆ ಸಂಭಾಷಣೆಗೆ ಅವ್ರದ್ದು ಅಸಾಮೀಸ್ ಅವ್ರದ್ದನ್ನು ಆ್ಯಡ್ ಮಾಡಿ, ಇದನ್ನು ನಮ್ಮ ರೀಜ್ನಲ್ ಲ್ಯಾಂಗ್ವೇಜಕ್ಕೆ ಆ್ಯಡ್ ಮಾಡಿ, ಎರಡನ್ನೂ ಬ್ಲೆಂಡ್ ಮಾಡಿದ್ರು. ತುಂಬ ಕೇಳೋಕೆ ಇಂಟ್ರೆಸ್ಟ್. ನಂಗೆ ತುಂಬಾ ಖುಷಿ ಆಯಿತು. ಅದು ಒಂದು 2-3 days ನಡೀತದಕ್ಕೆ, ಇದಕ್ಕೆ ಹಿಂಗೆ ಮಾಡ್ಕೋಬೇಕು ಅಂತ ಹೇಳಿ ಡಿಸೈನ್ ಮಾಡೋದಕ್ಕೆ. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ದ ವೇ ಯು ಟೆಲ್ ಸ್ಟೋರಿ ಆಲ್ಸೋ ವಿಜುವಲೈಸ್ ಮಾಡಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.